ನಮಸ್ಕಾರ ನಾಗರಿಕ ಸ್ನೇಹಿತರೆ. ಹೊಸ ಪಡಿತರ ಚೀಟಿ ಅರ್ಜಿ ಆರಂಭ. ಕೊನೆಯ ದಿನಾಂಕ ಯಾವಾಗ? ಕರ್ನಾಟಕದಲ್ಲಿ ಹೊಸ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಪಡೆಯುವುದು ಕಡಿಮೆ ಆದಾಯದ ಕುಟುಂಬಗಳಿಗೆ ಆಹಾರ ಸೌಲಭ್ಯಗಳ ಬಾಗಿಲು ತೆರೆಯುತ್ತದ್ದು ಮತ್ತು ಈಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಸಹಯೋಗದೊಂದಿಗೆ ಹೊಸ ಅರ್ಜಿ ಪ್ರಕ್ರಿಯೆಯು ಸರಳಗೊಂಡಿದ್ದು ಈ ಶ್ರಮ್ ಕಾರ್ಡ್ ಹೊಂದಿರುವ ಶ್ರಮಿಕರಿಗೆ ವಿಶೇಷ ಆದ್ಯತೆಯಿದೆ. ಹೊಸ ಅರ್ಜಿಯ ಅರ್ಹತೆ, ಆರ್ಥಿಕ ಸ್ಥಿತಿ ಮುಖ್ಯ. ಆದಾಯ ಮಿತಿ: ಕುಟುಂಬದ ವಾರ್ಷಿಕ ಆದಾಯ 1.20 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು. ಜಮೀನು ಸ್ಥಿತಿ: 7.5 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರಬೇಕು. ನಗರ ಪ್ರದೇಶಗಳಲ್ಲಿ 100 ಮೀಟರ್ಗಿಂತ ಕಡಿಮೆ ವಿಸ್ತೀರ್ಣದ ಪ್ಲಾಟ್. ಮನೆ ಸ್ಥಿತಿ: ಐಷಾರಾಮಿ ಬಂಗಲೆ ಅಥವಾ ಮನೆ ಹೊಂದಿರಬಾರದು. ಉದ್ಯೋಗ: ಕುಟುಂಬದಲ್ಲಿ ಯಾವುದೇ ಸರ್ಕಾರಿ ನೌಕರಿ ಹೊಂದಿರಬಾರದು. ತೆರಿಗೆ ಮತ್ತು ವಾಹನ: ಆದಾಯ ತೆರಿಗೆ ಪಾವತಿಕಾರರಲ್ಲ, ಸ್ವಯಂಚಾಲಿತ ಐಷಾರಾಮಿ ವಾಹನಗಳು ಉದಾಹರಣೆ ವೈಟ್ ಬೋರ್ಡ್ ಕಾರ್ ಹೊಂದಿರಬಾರದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು: ಸರಳಪಟ್ಟಿ, ಇ-ಶ್ರಮ್ ಕಾರ್ಡ್, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಇತರೆ ಅಗತ್ಯ ದಾಖಲೆಗಳು, ಜನನ ಪ್ರಮಾಣಪತ್ರ 6 ವರ್ಷದ ಒಳಗಿನ ಮಕ್ಕಳಿಗೆ. ಅರ್ಜಿ ಸಲ್ಲಿಸುವ ಸರಳ ವಿಧಾನ: ಕೇಂದ್ರಕ್ಕೆ ಭೇಟಿ: ಸಮೀಪದ ಗ್ರಾಮ್ 1 ಕೇಂದ್ರಕ್ಕೆ ಹೋಗಿ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಆಯ್ಕೆ ಮಾಡಿ. ನೋಂದಣಿ: ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ನಂಬರ್ ನಮೂದಿಸಿ ಒಟಿಪಿ ದೃಢೀಕರಣ ಪಡೆಯಿರಿ. ಫಾರ್ಮ್ ಭರ್ತಿ: ವೈಯಕ್ತಿಕ ವಿವರಗಳು, ಹೆಸರು, ವಯಸ್ಸು, ಆದಾಯ, ಜಮೀನು, ಕುಟುಂಬ ಸದಸ್ಯರ ಮಾಹಿತಿ ತುಂಬಿ. ದಾಖಲೆಗಳು ಅಪ್ಲೋಡ್: ಮೇಲಿನ ದಾಖಲೆಗಳ ಸ್ಕ್ಯಾನ್ ಪ್ರತಿಗಳನ್ನು ಸಲ್ಲಿಸಿ.